ಅಲ್ಲ ಕಣವ ಏನಾರು ಬಾಡ್ನ ಹೆಸರು ಮಾಡು ಅಂದ್ರೆ ನೀನು ಬೆಳೆ ಹೆಸರು ಮಾಡ್ಕೊಟ್ಟಿದ್ದಿಲ್ಲ ನೀನು. ನಿಮ್ಗೂ ಬುದ್ಧಿ ಇಲ್ಲ. ಏನಾಗ್ಬಿಟ್ಟದು ಶ್ರಾವಣದಲ್ಲಿ ತಿಂದ್ಬಿಟ್ರೆ ಬರೀ ಬೆಳೆ ಹೆಸರು ಹೋಗ್ಲಿ, ಬೇರೆ ಕಾಳಾರು ಇಲ್ವಾ? ಏನಾದವ ಬಾಡಾಕ್ಬಿಟ್ರೆ ಹೋಗ್ಲಿ, ಮೊಟ್ಟೆನಾರು ಹಾಕಿ ಏನಾರು ಮೊಟ್ಟೆ ಹೆಸರು ಮಾಡು. ಬಾಯಿ ಕೆಟ್ಟೋದಂಗೆ ಆಗ್ಬಿಟ್ಟದೆ. ಲೇ ಹೋಗು, ಮಾಡೋ ಕೆಲಸ ಇದ್ರೆ ಮಾಡ್ಬೇಡಿ ನೀನು. ನಾನು ಬಾಡ ಹಾಕ್ಬೇಕಂತ ಬಾಡ. ನಮ್ಮ ಮನೆಗೆ ಯಾವಾಗಲೂ ಇಟ್ಟಿದ್ದವು, ಶ್ರಾವಣದಲ್ಲಿ ಬಾಡ ಇಲ್ಲ ಇಲ್ಲ ಮಾಡ್ಬಿಡಕ್ಕಿಲ್ಲಕತ್ತೆ. ಹೋಗು, ಮಾಡೋ ಕೆಲಸ ಇದ್ರೆ ಮಾಡು. ಅತ್ತೆ ಹಟ್ಟಿನಾರುವೆ ಅತ್ತೆ ಚೆನ್ನಾಗಿದ್ದಿದ್ರೆ ಎಲ್ಲರೂ ಮಾಡೋರು ತಿನ್ಕೋಬೋದಾಗಿತ್ತು. ಇಲ್ಲಿ ಮಾಡಕ್ ಬಿಡಕ್ಕಿಲ್ಲ, ಅವ್ರು ಹೋಟೆಲ್ ತಿನ್ನೋದಂದ್ರೆ ಅಲ್ಲೂ ಬಿಡಕ್ಕಿಲ್ವಲ್ಲ ನೀನು. ಹಂಗ್ ಬೇರೆ ಮಾಡೋಗ್ತೀನಿ ಏನ್ ಬಿಟ್ಟಿ ಹೊಟ್ಟಿಗೆ ಸೇರ್ಸಕ್ಕಿಲ್ಲ ಆಮೇಕೆ. ನೀನೊಳೆ ಸರಿಯಾದವನಯ್ಯ. ಸರಿ, ಗಿರಿಜಿ ಹೆಂಗಿದಾಳು? ಚೆನ್ನಾಗಿದ್ದಾಳ? ಉಂಕನವ ಚೆನ್ನಾಗದೆ. ಏನುವೆ ಅಂದ್ರೆ ಏಟಾಗ್ಬಿಟ್ಟದಲ್ಲ. ಒಂದು 2-3 ತಿಂಗಳು ರೆಸ್ಟ್ ಮಾಡಲೇಬೇಕಂತೆ. ಅಲ್ಲ ಅತ್ತೆರುವೆ ನಿಧಾನಕ್ಕೆ ನೋಡ್ಕೊಂಡು ಮಾಡ್ಕೊಂಡು ಮಾಡಬೇಕು ತಾನೆ. ಅಲ್ಲ ಮಳೆ ನೀರು ಬಿಡೋದನ್ನೆಲ್ಲ ನಲ್ಲಿ ತಗೋಬಿಟ್ಕೊಂಡವ್ರೆ. ಅದು ನೀರು ಬಿದ್ದು ಬಿದ್ದು ಒಟ್ಟಿಗೆ ಎಲ್ಲ ನೀರು ಜೋರಾಗಿ ಬೀಳ್ತದಲ್ಲ, ಅಲ್ಲಲ್ಲೇ ನೀರು ಹರಿದು ಅದು ಪಾಚ್ ಕಟ್ಕೊಂಡದೆ. ಇವರು ಉಚ್ಕೊಂಡು ಇಲ್ಲ, ಕಾಲು ಹಾಕೋದಲ್ಲ ಜಾರು ಬಿತ್ಕೊಂಡದೆ. ಜ್ಞಾನ ಇಲ್ದೇ ಮಾಡೋದು ಇನ್ನೇನದು. ಆಸ್ಪತ್ರೆಗೆ ಹೋಗಿದ್ದ ನೋಡ್ಕೊ ಬಂದೆ, ಮಾತೆಲ್ಲ ಆಡ್ತು. ಅದೇ ರೆಸ್ಟ್ ಮಾಡಬೇಕು ಅಂತ ಹೇಳೋರೆ ಡಾಕ್ಟ್ರು. ಹೇಳಕ್ಕೆ ಮಾಡೋಕ್ಕಾಗಲ್ಲ, ಭಾರಿ ಹಿಂಸೆ. ಅದು ಅಲ್ಲದೆ ಇನ್ನೂ ಒಂದು ವಾರ ಆಗದಂತೆ ಡಿಸ್ಚಾರ್ಜ್ ಮಾಡೋದು. ನಾನು ಇಲ್ಲೇ ನೋಡ್ಕೊತೀನಿ ಅಂದೆ. ಅದಕ್ಕೆ ರವಿ ಬೇಡಕತ್ತು ಹೋಗು ಅಂತಂದೆ. ದನಗಿನ ಎಲ್ಲ ಅವಲ್ಲ, ಅವನ್ನೆಲ್ಲ ಮೇಯಿಸ್ಬೇಕು. ಆಮೇಲೆ ಏನಾದ್ರು ಬೇಕಿಕಾಯ್ತದಲ್ಲ ಅಂದ್ಬಿಟ್ಟು ಹೋಗು ಬೇಡಕತೆ ಅಂದ. ಇನ್ನೇನವ ನಾನುವೇ ಸಂಜೆಗೆ ಊಟ ತಗೋಬತ್ತೀನಿ ಅಂತ ಹೇಳಿವಿ. ಹೋಗಿ ನಿಮ್ಮ ಅಪ್ಪನ ನಾನುವೇ ನೋಡ್ಕೊ ಬಂದ್ಬಿಡ್ತೀವಿ ಊಟ ಕೊಟ್ಬಿಟ್ಟು. ಇನ್ನೇನು ಮಾಡಿ ಸರಿಯಾಗಿ ನೋಡಿ ಮಾಡಿಲ್ಲ, ಕಣ್ಣು ನೆಟ್ಟಗೆ ಬಿಟ್ಟಿಲ್ಲ, ಎಲ್ಲ ನೊಡಗಿಡನೆಲ್ಲ ಕುಳ್ಕಿಸ್ಕೊ ಕೂತ್ಕೊಂಡಿದ್ದಾಳಂತೆ. ಅಯ್ಯವ್ವ, ನಮಗೆ ಎದುರಿಗೆ ಆಯ್ತದೆ. ಅಲ್ಲಕಲ್ಲ ಹುಸಿ ಬಿದ್ದಿದ್ಕೆ ಅಪ್ಪಾಟಿಯ. ಹುಷಾರಾಗಿರ್ಬೇಕು, ಹುಷಾರಾಗಿ. ಸರಿ ಕತೆ. ಅದೇ ಜೀವಕ್ಕೇನು ತೊಂದರೆ ಇಲ್ಲ ತಾನೆ? ಇಲ್ಲ ಅಂಥದ್ದೇನೂ ಇಲ್ಲ. ಅರೆ ಹುಸಿ ನೋಯ್ತದೆ, ಬಿದ್ದದಲ್ಲ ಹುಸಿ ನೊಡಪಡ ನೋಯ್ತದೆ, ಖಾಲಿ ಏಟಾಗದೆ. ಅದು ವಾಸಿ ಆಗಬೇಕು. ವಾಸಿ ಆಗಗಂಟ ಭಾರಿ ಹಿಂಸೆ. ವಾಸಿ ಗಿಸಿ ಎಲ್ಲ ಆದಮೇಲೆ ಹುಸಿ ಪರವಾಗಿಲ್ಲ ಅನ್ನಂಗದೆ. ಸರಿ ಕಂತಕೋ, ಏನಾರು ಆಗಲಿ ವಾಸಿ ಆಗ್ಬಿಟ್ರೆ ಸಾಕು. ಏನು ಮಾಲಿನ ನೋಡಕ್ ಹೋಗಿದೆ? ಐಕ್ಳು ನೋಡಕ್ ಹೋಗಿದೆ? ಇಲ್ಲ ಕಣವ, ಇನ್ನೂ ಹೋಗಿಲ್ಲ. ಆಮೇಲೆ ಹೋಯ್ತೀನಿ. ಹೊಲ್ದಿಂದ ಈಗ ಬಂದಲ್ಲ, ತಡ ಊಟ ಮಾಡ್ಕೊಂಡು ಆಮೇಲೆ ಹೋಗೋದ ಅಂದ್ಬಿಟ್ಟು ಸುಮ್ಮನಾದೆ. ಹೊಟ್ಟೆ ಬೇರೆ ಭಾರಿ ಹಸಿತಿತ್ತು. ಊಟ ಮಾಡ್ಕೊಂಡು ಆಮೇಲೆ ಹೋಗಕ್ಕಾಯ್ತದೆ. ಒಂದ್ಗಳಿಗೆ ಐಕ್ಳು ಆಡಿಸ್ಬಿಟ್ಟು ಬರೋದು ಅಂದ್ಬಿಟ್ಟು ಸುಮ್ಮನಾದೆ. ಅಮ್ಮ ಅಲ್ಲಿದ್ದದ? ಅಮ್ಮ ಅಲ್ಲೇ ಅದೇ. ನಾನು ಅಲ್ಲಿಗೆ ಹೋಗ್ಬಿಟ್ಟು ಈಗ ಒಂದು ಗಳಿಗೆಲ್ಲಿ ಬಂದ್ಬಿಟ್ಟು ಕೆಲಸ ಕೆಲಸ ಇದ್ದೋ ಮಾಡಿದೆ. ಇವಳುವೆ ತಾರನೇ ಪಾಸ್ಕಿತ್ರೆ ಬೆಳಗಿದ್ಲು, ಬಟ್ಕೆಟ್ ಎಲ್ಲ ಒಗ್ದಿದ್ಲು. ಅಡುಗೆ ಹೊರ ಮಾಡಿಬಿಟ್ಟು ಮಡ್ಗಿವ್ನಿ. ಸಂಜೆ ಹೊತ್ತಿಗೆ ಏನಾದ್ರು ಮಾಡ್ಕೊಂಡು ತಗೋಗ್ಬೇಕು ಆಸ್ಪತ್ರೆಗೆ. ನಿಮ್ಮಪ್ಪ ಹೊಲದಿಂದ ಬರ್ತೀನಿ ಅಂತಲ್ಲ, ಒಮ್ಮೆಗೆ ಹೋಗೋದ ಸಂಜೆ ಹೊತ್ತಿಗೆ ಅಂತೂ ಸುಮ್ಮನೆ ಅದೇ. ಅಲ್ಲ ಹೋಗಿದ್ರೆ ಒತ್ತರತೆ ಹೋಗಿ ಬಂದ್ಬಿಡ್ಬೇಕು ತಾನೆ ನೀವು. ಸಂಜೆ ಹೊತ್ತು ಬೇರೆ ಏನು ಒಂದ್ಸಲಿ ಮಳೆ ಹೊತ್ತು ಬೇರೆಯ. ಅದೇ ನಿಮ್ಮಪ್ಪ ಹೊಲದಿಂದ ಬರ್ಬೇಕಲ್ಲ. ಅಲ್ಲ ಹೊಲದಲ್ಲಿ ಏನು ಫೋನ್ ಮಾಡ್ಬಿಟ್ಟು ಕರಿ, ಈಗಲೇ ಹೋಗೋದ ಸಂಜೆ ಹೊತ್ತಾದ್ರೆ ಬೇಡ ಅಂತ ಕೂತಾನೆ ಕುಳ್ಳಾನು. ಕತ್ಲೆಲಿ ಏನು ಮಾಡಿ ಮಳೆ ಹೊತ್ತಲ್ಲಿ ಏನು ಕೂಟ್ರಲ್ಲಿ ಓದಿರಾ? ಕೂಟಲ್ಲೇ ಹೋಯ್ತೀವಿ. ಇನ್ನೆದ್ರಲ್ಲಿ ಹೋಗೋದು? ಏನು ಬಸ್ ಹಿಡ್ಕೊಂಡು ಹೋಗಿ ಬರೋಕ್ಕಾಗದ? ಅಲ್ಲ ಕಣವ, ವಾಪಸ್ಸು ಆಸ್ಪತ್ರೆ ನೋಡ್ಕೊಂಡು ಬಂದ್ಬಿಡೋದಾದ್ರೆ ಹೊಸ ಜಲ್ದಿ ಹೋಗ್ಬೇಕು ತಾನೆ ನೀವು. ಒತ್ತು ಮಾಡ್ಕೊಬೋದಿರಾ? ಇಲ್ಲಿಂದ ಒಂದು 3 ಗಂಟೆಗೆ ಹೊರಡಿ 4 ಗಂಟೆಗೆ ಅಲ್ಲಿ ಇರ್ತಿದ್ರಿ. ಇನ್ನು ಒಂದು ಅರ್ಧ ಗಂಟೆ ಕೂತ್ಕಿತ್ಕೊಂಡು 1 ಗಂಟೆ ನೇನಿ ಒಂದು 4 ಗಂಟೆ, ಒಂದು 3 ಗಂಟೆ, 4 ಗಂಟೆ, ಅಲ್ಲೊಂದು 5-6 ಗಂಟೆ ಅನ್ಕೊಳ್ಳಿ. ಮನೆಗೆ 7:15 ಅಷ್ಟೊಕ್ಕೆ ಮನೇಲೇ ಇರ್ತಿದ್ದೀರಿ. ಸುಮ್ಮನೆ ಅಲ್ಲಿ ಕಾಲ ಕಳ್ಕೊಂಡು ಒತ್ಕಿತ್ ಮಾಡಕ್ಕೆ ಹೋಗ್ಬೇಡಿ. ಈಗಲೇ ಹೋಗಿ. ಇಲ್ಲಿಂದ 6 ಗಂಟೆಗೆ ಹೊಂಟ್ರೆ ಇನ್ನು ಅಲ್ಲಿಂದ 10 ಗಂಟೆ ರಾತ್ರಿಗೆ ಬಂದಿರಾ? ಅಯ್ಯೋ, ಏನೋ ನಿಮ್ಮ ಅಪ್ಪಂಗೆ ಆಡ್ತಾ ಇರೋದು. ನಾನು ಹೇಳ್ದೆ ಅದಕ್ಕೆ ಸರಿಯಾಗಿ ಮೇಯ್ದಿಲ್ಲ, ಹುಸಿಯ ಹುಲ್ಲುಗಳು ಮೇಯ್ಸ್ಕೊಂಡು ಬಂದ್ಬಿಡ್ತೀನಿ, ಯಾಕೋ ಎಲ್ಲ ಇಳಿದೋಗವೆ ಹೆಸ ಎಲ್ಲವ ಅಂತವ. ನಿಮ್ಮ ಅಪ್ಪಂಗೆ ಒಂದಕ್ಕೆ ಮೇಯ್ಸಕೈತಲ್ವಲ್ಲ ಎಲ್ಲ ಸನುವೆ. ನೀನೇನೋ ಕುರಿಗಿರಿ ಮೇಯ್ಸ್ಕೊತಾ ಇದ್ದಿ. ಆಮೇಲೆ ಗಿರ್ಜಾರೋ ಬೇರೆ ಅವೆ, ಅವಂತೂ ಬಿಟ್ರೆ ಓಡ್ತವೆ. ಹಗ್ಗ ಕಿತ್ಬಿಟ್ರೆ ಸಾಕು. ನಮ್ಮವು ಹೆಂಗೋ ಮೇಯ್ಕೊಂಡು ನಮ್ಮ ಸುತ್ತಕಿತ್ತ ಓಡಾಡ್ಕೊಂಡಿರ್ತವೆ. ಗಿರ್ಜಾವು ಪಾಠ ಮಾಡಿಲ್ಲ ಅವರು ಹಂಗೆ. ಬಿಟ್ಬಿಟ್ರೆ ಸಾಕು, ಹೊಲ ಗದ್ದೆ ತಿರ್ತವೆ. ಏನು ಯಾರು ಮೇಯ್ಗಿಕೊಂಡ್ರೆ ಬಿಟ್ಟಾರ ನಮ್ಮನ್ನ? ಈಗ ಬೇರೆ ಹೊಸದಾಗಿ ನಾಟ್ಕಿಟಿ ಎಲ್ಲ ಹಾಕವ್ರೆ. ತುಳ್ದಿ ಓನ್ಸಿದ್ರೆ ನಮ್ಮ ಬಿಟ್ಟಾರ. ಅದಕ್ಕೆ ತಡ ಹೊಚ್ಕಡೆ ಮೇಯ್ಸ್ಕೊಬತ್ತೀನಿ ನೋಡ್ಕೊಂಡು. ಸಂಜೆ ಮೇಲೆ ಹೋಗೋದ ಅಂತಂದವ್ರೆ. ಸಂಜೆ ಮೇಲೆ ಹೋಯ್ತೀವಿ ಕಂತಾಕೋ. ಏನು ಭಾರಿ ಏನು ಗೊತ್ತಾಯ್ತಿಲ್ಲ. ಅಲ್ಲ ಕಾಸು ಇಲ್ದಿರೋ ಹೊತ್ತಲ್ಲಿ ಅತ್ತೆ ಹಿಂಗೆ ಬೇರೆ ಮಾಡ್ತಾ ಕೂತ್ಕೊಬಿಡ್ತಲ್ಲ. ಅದಕ್ಕೆ ನೋಡ್ಕೊಂಡು ಮಾಡಬೇಕು ಅನ್ನೋದು. ಏನಾರು ಇರಲಿ ಅಚ್ಚುಕಟ್ಟಾಗಿ ನಿಧಾನಕ್ಕೆ ಓಡಾಡ್ಕೊಂಡಿರಿ ನೀವು. ಆಮೇಲೆ ನೀರಿಗೆ ಹೋಯ್ತದಲ್ಲ ಅಚ್ಚುಕಟ್ಟಾಗಿ ಉಚ್ಕೊಳ್ಳಿ. ಪಾಚ್ ಕಿಚನ್ ಕಡ್ಸ್ಕೊಳಕ್ಕೆ ಹೋಗ್ಬೇಡಿ. ಮಳೆ ಹೊತ್ತು ಸರ ಅಂತ ಜಾರ್ತದೆ. ಆಮೇಲೆ ಇದು ಕೊಟ್ಕದಿಕ್ಕೆ ಹೋಯ್ತಿದೆಯಲ್ಲ, ಅಲ್ಲೂ ಅಷ್ಟೇ ಎಲ್ಲೂ ಜಾರ್ತದೆ. ಹುಷಾರಾಗಿ ಹೋಗಿದ್ದು ಬನ್ನಿ. ಹಿಂಗೆಲ್ಲ ಜಾರಿದ್ರೆ ಆಮೇಲೆ ಬಿದ್ದು ಏನು ಮಾಡೋದು? ಅಲೆ ಅನ್ಭವಿಸ್ತಾ ಕೂತದೆ ಅತ್ತೆ. ಇನ್ನೂ ಅನ್ಭವಿಸ್ತಾ ಕೂತ್ಕೊಳಕ್ಕಾಗದ? ಪುಲ್ಗಳು ನಿಧಾನಕ್ಕೆ ಓಡಾಡು ಅಂತವೆ. ಎಲ್ಲ ಹುಷಾರು. ಅಯ್ಯೋ ಸರಿ ಕತೆ. ಊಟ ಮಾಡು. ಊಟ ಮಾಡ್ದೇನೆ ಅದೇನಂಗೆ ಒಟ ಅಂತ ಕೂತಿದ್ದಿ. ಊಟ ಮಾಡ್ಕೊ. ಹೋಗವ ಬರೀ ನೀನು ಬೆಳೆ ಹೆಸರುನೇ ಕೊಡ್ತಿದ್ದಿ ಸಂಜೆ ಗಂಟವೆ. ಅಲ್ಲ ಏನಾಯ್ತು ಶ್ರಾವಣದಲ್ಲಿ ಹೊಸ ಮೊಟ್ಟೆ ಹೆಸರು ಮಾಡಿ ಹೋಗ್ಲಿ. ನನ್ನ ಬಾಯೆಲ್ಲ ಸಪ್ಪಿಡ್ದು ಕೂತ್ಕೊಬಿಟ್ಟದೆ. ಬರೀ ಬೆಳೆ ಹೆಸರು ಬಾಡಿನ ಹೆಸರು ಮಾಡು. ನಾನು ಬರೀ ಬೆಳೆ ಹೆಸರು ಮಾಡು ಅಂತ ಕೂತೀವಿ. ಸಪ್ಪಿಡ್ದೋಗ್ಬಿಡ್ತದೆ ದಿನ ಬೆಳೆ ಹೆಸರು ತಿಂದು. ಏನಾರು ಮಾಡದ ಮುಟ್ಟದ ಅಂದಿಯ ಅತ್ತೆ ಕೈಲೇ ಮಾಡಿಸ್ಕೊಂಡು ನೀವು ಹಂಗೆ ಅನ್ಕೊಂಡಿದ್ದೆ. ಅತ್ತೆ ಕೈಲಿ ಏನಾರು ಮಾಡಿಸ್ಕಿಡ್ಸ್ಕೊಂಡು ಉಣ್ಣದ ಮುಟ್ಟದ ಅಂತವೆ. ಅತ್ತೆಗೆ ಕೂತ್ಕೊಬಿಡ್ತಲ್ಲ, ಸುಮ್ಮನೆ ಅದೇ. ಇನ್ನೇನವ ಹೋಗ್ಲಿ. ಅಕ್ಕಿ ಪ್ಲೇನೆಗೆ ಹಾಕುವೆ. ಹಪ್ಪಳ ಎಲ್ಲಿದವು? ಖಾಲಿ ಅದು ಇದ್ದಾಗ ಎಲ್ಲವ
ಹಾಕಿಸ್ಕೊಳ್ಳೋದು ಸಿಕ್ತಂಗೆ ಎಣ್ಣೆಗೆ ಹಾಕೊಳ್ಳೋದು ತಿನ್ನೋದು ಈಗಿಲ್ಲ ಕತೆ. ಏ ಅಷ್ಟು ಮಾಡ್ಬಿಟ್ಟು ಅಲ್ಲ ಕಣವ ಹುಸಿ ಮಾಡಿದ್ರೆ ಅಷ್ಟು ಮಾಡಿದ್ರು ಅಂದ್ರೆ ಯಾರು ಬಂದಾಗ ಅಮ್ಮ ಕೊಟ್ಟಿಡ್ಸೋದು, ಪಾರತಿ ಕೊಟ್ಟಿಡ್ಸೋದು, ಊರಿಂದ ಯಾರು ಬಂದ್ರೆ ಅವ್ರು ತುಂಬ ಕೊಟ್ಟಿಡ್ಸೋದು, ರತ್ನಿ ಹೋದ್ರೆ ಅವಳು ತಗೋಗೋದು, ತಾರ ಹೋದ್ರೆ ಅವಳು ತಗೋ ಹೋಯ್ತಾಳೆ, ಇನ್ನು ಗಿರ್ಜಾಟಿಗೆ ತಗೋ ಹೋಯ್ತಾರೆ, ಅಮ್ಮನ ಕಡೆ ಯಾರು ನಂಟ್ರು ಬಂದ್ರೆ ಅವ್ರು ತಗೋ ಹೋಯ್ತಾರೆ. ಯಾರು ಅಮ್ಮನ ಮಾತಾಡ್ಸಕ್ ಬಂದ್ರೆ ಕೊಡು, ಅವ್ರು ಒಂದೆರಡು ಹಪ್ಳ ಕೊಡು, ಇವ್ರು ಒಂದೆರಡು ಹಪ್ಳ ಕೊಡು ಅಂತ ಕುತ್ಕೋತಾರೆ. ಎಲ್ಲರಿಗೂ ಕೊಟ್ಟೆ ಕೊಟ್ಟೆ ಖಾಲಿ ಅದೋ ಕತೆ. ಅಲ್ಲ ಕಣವ ನಿಮ್ಮ ಕತೆ ಏನಂತ ಅರ್ಥನೇ ಐತಲ್ಲ. ಒಂದು ಹೊಸ ಗಂಟೆ ಬೇಕು ಅಂದ್ಬಿಟ್ಟು ಒಂದು 10 ಸೇರು ಹಾಕಿಸ್ಕೊಬಂದ್ರಲ್ಲವ. ಅಲ್ಲ ಒಂದು ವಾರನೇ ಹಪ್ಳನೇ ಮಾಡಿದಿರಿ, ಒಂದು ವಾರ ಹಿಡ್ದಂಗೆಯ ಹಪ್ಳ ಇಲ್ಲ ಅಂತಿದ್ರಲ್ಲ. ಹೋಗ್ಲಿ ಒಂದು 400 ಮಡ್ಗದ್ ಬೇಡವಾ ನೀವು? ಹೇಳು ಅವ್ರು ಇವ್ರಿಗೆ ಕೊಟ್ಬಿಟ್ಟ ಕತೆ. ಹೋಗ್ಲಿ ಬಿಡು, ಇನ್ನೊಂದ್ಸಲ ಮಾಡಿಸ್ಕೊಂಡ್ರೆ ಆಯ್ತು. ಮಳೆಗಳೆಲ್ಲ ನಿಂತೋಯ್ತದಲ್ಲ, ಆಗ ಮಾಡಿಸ್ಕೊಳಕಾಯ್ತದೆ. ಉಣ್ಕೊ. ಉದ್ಧಾರ ಮಾಡಿದ್ರಿ, ನೀನು ಅಮ್ಮನ ಸೇರ್ಕೊಂಡು ಉದ್ಧಾರ ಮಾಡ್ತಾ ಕೂತಿದ್ದೀರಿ. ಏನು ಅನ್ಕೊಂಬಿಟ್ಟಿದ್ದೀರಿ? ಮನೆ ಅನ್ಕೊಂಡಿದ್ದೀರಾ, ಧರ್ಮಕ್ಷೇತ್ರ ಅನ್ಕೊಂಡಿದ್ದೀರೋ? ನಿಮ್ಮ ಕಾಲ್ದಂಗೆ ಈಗಲೂ ದಾನ ಮಾಡ್ತಾ ಕೂತ್ಕೊಳಕ್ಕಾಗದ? ಹೋಗ್ಲಿ ಅಷ್ಟೊಂದರಿಯ ಒಂದು 2 ಬಿಟ್ಕೊಳ್ದಂಗೆ ಉದ್ಧಾರ ಮಾಡಿದ ನೀವು. ಚಂದಾಗಿ ಮಾಡಾಕಿದ್ರಿ ಕಂತ ತಗೊಳ್ಳಿ. ಹೋಗ್ಲಿ ಏನಾರು ನೆಂಚ್ಕೊಳಕ್ಕೆ ಕೊಡು, ಬರೀ ಬೆಳೆ ಹೆಸರು ಹೆಂಗೆ ಉಣ್ಣಾಕತ್ತದು. ಹೋಗ್ಲಿ ಮಜ್ಜಿಗೆ ಮೆಣಸಿಕಾರು ಇದ್ದಾವೆ, ಅವು ಇಲ್ಲಕಂತಕೋ ಸಂಡಿಗೆ ಏನು ಇಲ್ಲ ಕತೆ. ತಿಂದ್ಬಿಟ್ಟು ಎದ್ದೋಗ್ ನೋಡಿ. ನಮ್ಗೆಲ್ಲ ಪುರ್ಸೋತಿಲ್ದಾನೆ ಕೂತೀವಿ, ಇವನ್ ಬೇರೆ ಅದ್ ಕೊಡು ಹಿತ್ ಕೊಡು ಅಂತ ಕೂತವನೆ. ಹೋಗು, ಸಂಜೆಗೆ ಏನಾರು ಪಲ್ಯಗಿಲ್ಲ ಏನಾರು ಮಾಡ್ತೀನಂತೆ, ತಿನ್ನುವೆ ನಡಿ. ಚೆನ್ನಾಗಿ ಮಾಡ್ತಿದ್ದೀವಿ ಕಂತ ತಕೋ. ನೀನೊಳೆಯ ಇತ್ತಾಗ ಬಾಡ್ ತಿನ್ನೋಕೆ ಬಿಡೋಕಿಲ್ಲ, ಇತ್ತಾಗ ನೆಂಚ್ಕೊಳಕ್ಕೆ ಏನು ಕೊಡೋಕಿಲ್ಲ. ಬೆಳೆ ಹೆಸರು ಏನು ಬೆಳೆದು ಬಿಡ್ತೀವಿ ಮನೇಲಿ. ತೊಗರಿ ಕಾಳು ಅಂದ್ಬಿಟ್ಟು ಬೆಳೆ ಹೆಸರು ಹೋಗ್ಲಿ ಸಿಪ್ಪೆನಾರು ಹೊಚ್ಕಟ್ಟಕ್ಕೆ ತೆಗ್ದಿದ್ದೀರಾ ಬೆಳೆಕಾಳಲ್ಲಿ? ಅದೂ ಇಲ್ಲ, ನುಚ್ಚು ಮಾಡಿಬಿಡ್ತಿದ್ದೀರಿ, ತೊಳೆದು ಬಿಡ್ತಿದ್ದೀರಿ, ಹಾಕ್ಬಿಡ್ತಿದ್ದೀರಿ. ಸಿಪ್ಪೆ ಎಲ್ಲ ತೇಲಾಡ್ತಿರ್ತವೆ. ಅಜ್ಜಿ ಯಾರು ನಿಮ್ಗೆ ಹೋಗ್ತಾನ ಕಲ್ಸ್ಕೊಟ್ರು? ಇತ್ತೀಚೆಗೆ ನೀನು ಒಂಚೂರು ಚೆನ್ನಾಗಿ ಅಡುಗೆ ಮಾಡ್ತಿರಕ್ಕಂತಕೋ. ಹಣೆ ಬರ ಬಂದಬೇಕಂತಕೋ. ಹೇಳ್ತಿದ್ರು ನಾವು ಮಾಡ್ತಾ ಕೂತ್ಕೋತೀವಿ. ಅಷ್ಟು ವರ್ಷದಿಂದ ಮಾಡಿ ಸಾಕಾಗಿಲ್ಲ ಅಂದ್ಬಿಟ್ಟು ಈಗಲೂ ನಿಮಗೆ ಮಾಡ್ತಾ ಕೂತ್ಕೋತೀವಿ. ನಮ್ಮ ಕಷ್ಟ ನಮಗೆ ಕತೆ, ನಮಗೂ ವಯಸ್ಸಾಯ್ತು ಕಣಪ್ಪ. ಮೊದ್ಲಂಗೆ ಮಾಡ್ತಾ ಕೂತ್ಕೊಳಕಾಯ್ತಿಲ್ಲ. ನಮ್ಗೆ ಹೆಂಗಾದಾಗ ಮಾಡ್ತೀವಿ ಕತೆ. ಉಣ್ಣು. ಇವನೊಬ್ಬಲಿ ಅದು ಸರಿಲ್ಲ ಇದು ಸರಿಲ್ಲ ಏನು ಕೊಂಕರ್ ಕಡೆ ಕೂತ್ಕೊತಾನೆ. ತಿಂದ್ಬಿಟ್ಟು ಎದ್ ನಡಿ. ಮೊದಲು ಉಣ್ಣತ್ ಮರ್ಯಾದೆ ಕೊಟ್ಬಿಟ್ಟು. ಇರೋದು ಹೇಳಿದ್ರೆ ನೋಡು, ನಾ ಏನೋ ಅವಮಾನ ಮಾಡ್ತಿದ್ದಾನ, ಏನಾರು ಕೊಡವ ಅಂತಂದಿದ್ದು. ಅಲ್ಲಕ್ಕ ನಾವು ಯಾರು ತಾನೇ 4 ದಿವಸದಿಂದ ಬರೀ ಬೆಳೆ ಹೆಸರೇ ಮಾಡ್ತಾ ಕೂತಿದ್ದಿಲ್ಲ. ಯಾರು ಬೋರ್ ಆಯ್ಕಿಲ್ವವ? ಉಣ್ಣವ್ರಿಗಾರು ಮನ್ಸು ಬಂತದ. ಬೆಳೆ ಕಳ್ಸಾರು 1 ಹೊತ್ತು ಸರಿ 2 ಹೊತ್ತು ಸರಿ ಎಲ್ಲ ಅದನ್ನೇ ಒಂದು ಚೌದ್ನೂರಿಗೆ ಕಾಯಿಸ್ಬಿಟ್ಟು ಹಂಗೆ ದಿನ 15 ಇಕ್ತಿದೆಯೋ ಹೆಂಗೆ? ದಿನ 15 ಕೊಡ್ತಾವ ನಿವನ್ಗೆ. ಅಲ್ಲ ಅವತ್ತು ಬೆಳೆಕಾಳು ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಮಾಡಿದ್ದೆ. ಮೊನ್ನೆ ದಿವಸ ಬೆಳೆ ತಿಳಿಸಾರು. ಈಗ ಹಂಗೆ ಕಲ್ಸೊಯ್ದೀವಿ. ಏನು ಒಂದೇ ಹೆಸರು ಮಾಡಿದ್ದಾನೆ ನೋಡ್ರಲ್ಲ. ಮಾಡ್ಕೊಟ್ರೆ ಜಂಬ ಕತೆ ನಿಮಗೆ. ನೋಡಿ ಹೆಂಗ್ ಜಂಬ ಹಾಡನು ಚಂದಾಗ ಆಡ್ತಾನ ಕತೆ ಜಂಬವ. ಎದ್ ನಡಿ ತಿಂದ್ಬಿಟ್ಟು ಸಾಕು. ಸರಿ ಮಾಲೂನ್ಗೇನಾರುವೆ ಪಲ್ಯಗಿಲ್ಲ ಏನಾರು ಮಾಡಿದ ಅಮ್ಮ? ತುರಿದಿರ ಕ್ಯಾರೆಟ್ ಪಲ್ಯ ಮಾಡಿದ್ರೆ ಇಸ್ಕೊ ಬರಲ್ಲ. ಅಮ್ಮನಿಗೆ ಅದು ಒಂದ್ಬಿಟ್ರೆ ಇನ್ನೇನು ಇಲ್ಲ. ತಿನ್ಸಿ ಮಾಲೂನ್ಗೇನು ರಸ ಇಲ್ದಂಗೆ ಮಾಡ್ಬಿಟ್ಟಿರಿ. ಬರೀ ಬೀಟ್ರೋಟ್ ಪಲ್ಯ ಕ್ಯಾರೆಟ್ ಪಲ್ಯ ಅನ್ಕೊಂಡು. ರೊಕ್ಕ ಪುಷ್ಟಿ ಆಗ್ಲಿ ಅಂತ ಕೊಡೋದು ಕತೆ. ನಿನ್ಗೇನು ಗೊತ್ತಾಗೋದು ಸುಮ್ಮನಿರು. ದಿನ ಬೀಟ್ರೋಟ್ನೇ ತುರ್ದು ಕೊಡಿ ನೀವು. ಹೋಗವ ಊಟದೇ ತೋರಿಸ್ಬಿಡ್ತಿದ್ದೀರಿ ಬೆಳೆ ಹೆಸರು ಮಾಡಿ. ಕುಳ್ಳ ಉಣ್ಕೊ. ಸಂಜೆಗೆ ಬಸ್ಸಾರು ಮಾಡ್ತೀನಿ ಉಂಡುವಂತೆ. ಅದೇ ಬೆಳೆ ಕಳಿದ್ವಲ್ಲ ಅದಕ್ಕೆ ಅಂದ ಮಾಡಿದೆ. ತಟಪಟ್ನ ಆಯ್ತದೆ ಅಂದ್ಬಿಟ್ಟು ಮಾಡ್ತೀನಿ ಕತೆ. ಉಣ್ಕೊ ಇದೊಂದೊತ್ತು ಇನ್ನೇನು ಮಾಡಿ. ಉಣ್ಣಕ್ಕೆ ತಿನ್ನಕ್ಕೆಲ್ಲ ಹಂಗೆ ಜಂಬಾಡಾರ ಅನ್ನಕ್ಕೆ ಹಂಗೆ ಆಡ್ಬೇಡ್ದು ಕತೆ. ಮರ್ಯಾದೆ ಕೊಡ್ಬೇಕು. ಉಣ್ಕೊ ಎತ್ಕೊಂಡು ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.